ಇದು ಗುಡ್ಡದ ಮಲ್ಲಯ್ಯನ ಹೊಂಡ. ಕುಡಿಲಿಕ್ಕೆ ನೀರು ಸಿಗದೆ ಹೋದ್ರು ಇಲ್ಲಿ ಹೊಂಡ ಐತೆ ನೋಡ್ರಿ. ನೀರು ಸದಾ ತುಂಬಿರ್ತದೆ ನೀರು. ಇದು ಮುಳ್ಳು ಇಲ್ಲಿ ಬಿಡ ಸೌಕಾಸ್ ಅಲ್ಲಿ ಕಾಲಿಡು ಅಕ್ಕ, ಅದ್ರ ಕಾಲಿಡಬೇಡ ನೀರಾಗ. ಸೇಮ್ ನಮ್ಮ ಸಿದ್ದೇಶ್ವರ ಕೊಳ್ಳ ನೋಡ್ದಂಗೆ ಅದು ಈ ದೇವಸ್ಥಾನ. ಕೈ ತಗೋಬೇಡ್ರಿ ನೀರಾಗ, ನೀರು ಕುಡಿಯೋದು ನೀರು. ಹೊಂಡ ಕುಡಿಯೋಕ್ಕೆ ಯೋಗ್ಯವಾದ ನೀರು ಹೊಂಡ. ಸ್ವಲ್ಪ ಈಗ ಕಾಲಿಡಬೇಡ ನೀರಾಗ. ಶಿವ ಮಲ್ಲಯ್ಯ ಮಲ್ಲಿಕಾರ್ಜುನ ಬ್ರಹ್ಮಂಗೇಶ್ವರ. ನೀರು ಭಾರಿ ರುಚಿ, ಫುಲ್ ರುಚಿ ಐತಿ. ತೀರ್ಥದ ನೀರು ತೆಂಗಿನ ನೀರು ಕೂಡ ಹೆಚ್ಚು ಕಮ್ಮಿ ಆಳ ಎಷ್ಟೈತೆ ಗೊತ್ತಿಲ್ಲ. ಒಂದು 2-3 ಫುಟ್, 2-3 ಒಂದು 2 ಆಳ ಆಯ್ತು 3 ಆಯ್ತು ಆಳ ಗೊತ್ತಿಲ್ಲ. ಬಟ್ ನೀರು ಮಾತ್ರ ನೀರು ಭಾರಿ ಕುಡಿಯೋಕೆ ಯೋಗ್ಯವಾದ. ಎಂಜಾಯ್. ಇಂಥ ದೇವಸ್ಥಾನಕ್ಕೆ ಅಡ್ಡಾಡಿದ್ರೆ ಪುಣ್ಯ ಹತ್ತತಿ. ಅದಕ್ಕೆ ಈ ಮುತ್ಯ ಕರ್ಕೊಂಬಂದ ನಮ್ಮ ಮಿಟಿ ಶೇಖಪ್ ಮುತ್ಯ, ಅವನ್ನ ತೋರ್ಸಕತ್ತಾನ ಎಲ್ಲ ಇಂತೆಲ್ಲ ಬಾತಾಡ್ಕಿರಂದ. ಈ ದೇವಸ್ಥಾನ ಹೊಂಡ ಹೊಂಡ ಆಯ್ತು, ಪರವಾಗಿಲ್ಲ. ನಡುಗುಂಡಿ ಹಿತ್ತಲ ಗಿಡ ಯಾವತ್ತೂ ಮದ್ದಲ್ಲ ಅಂತಾರೆ. ನಮ್ಮ ಪಕ್ಕದಲ್ಲಿದ್ದರೂ ಈ ಎಡಳ್ಳಿ ದೇವಸ್ಥಾನ ಮತ್ತು ಇಲ್ಲೊಂದು ಫಾಲ್ಸ್ ಐತಿ, ಅದು ಯಾರಿಗೂ ಗೊತ್ತಾಗ್ತಿಲ್ಲ. ಬಟ್ ಇಲ್ಲಿ ಇನ್ನೂ ನೀರು ಬಂದಿಲ್ಲ. ಮಳೆ ಆತಂತ ತಿಳ್ಕೊಡ್ರಿ. ಇನ್ನೊಂದು ಸಲ ವಿಡಿಯೋ ಮುಂಚೆ ಒಂದು ಸಲ ವಿಡಿಯೋ ಮಾಡಾಕಿದ್ದು ನಾನು. ಬಟ್ ಇಲ್ಲಿ ಒಂದು ಹಿಂಗೆ ಮಳೆ ಬಂತಂತಾರೆ, ಹಿಂಗಿಷ್ಟು ತುಂಬ್ತದೆ ನೀರಿಲ್ಲಿ. ನೀರು ಹಿಂಗೆ ತುಂಬಿರ್ತದೆ. ಇಳಿಯಕತ್ರ ಜೋಗ ಜಲಪಾತ ನೋಡ್ದಂಗೆ ಅಷ್ಟು ಚಂದ ಐತ್ರಿ ಮೇಲ್ಗಡೆ. ಹೋಗ್ಬೇಕಂತಂದ್ರೆ ನೀರೆಲ್ಲ ಇಲ್ಲ. ಅದಕ್ಕೆ ವಾಪಸ್ ಬಂದಿನಿ ಗುಡಿ ನೋಡ್ಕೊಂಡು. ಓಕೆ, ನೆಕ್ಸ್ಟ್ ಮತ್ತೆ ಮಳೆ ಬಂದಾಗ ಇಲ್ಲಿ ತೋರಿಸ್ತೀನಿ. ಬಟ್ ನಿಮ್ಗೆ ಟೈಮ್ ಸಿಕ್ಕಾಗ, ಸಂಡೇ ಕಮ್ಮಾಲಿ ಯಾವಾಗಾರು ನಿಮಗೆ ಅವಕಾಶ ಸಿಕ್ಕಾಗ ಈ ದೇವಸ್ಥಾನಕ್ಕೆ ಬಂದು ಹೋರಿ. ಮತ್ತು ಇಲ್ಲಿ ಪಾಲ್ಸ್ ಐತಿ, ಪಾಲ್ಸ್ ನೋಡ್ಕೊಂಡು ಹೋರಿ. ಸಣ್ಣ ಮಕ್ಕಳು ಹಿಡ್ಕೊಂಡು ಕೆರಂದು 70 ವರ್ಷದ ಮುದುಕರವರೆಗೂ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಹಂಗೆ ನಡ್ಕೊತ ಹೋಗೋರು ಆ ಟೈಪ್ ನಡ್ಕೊತ ಹೋಗೋದು ನಾನು ಕಣ್ಣಾರ ನೋಡೀನಿ. ಇಲ್ಲಿ ಒಳ್ಳೆ ದೇವಸ್ಥಾನ, ಒಳ್ಳೆ ಪಾಲ್ಸ್ ಐತ್ರಿ ಇಲ್ಲಿ. ಭೀಮನ ಕೊಳ್ಳೆ ಹೆಂಗೆ ಐತೆ, ಬಟ್ ಭೀಮನ ಕೊಳ್ಳೆ ಇದ್ದಂಗಿಲ್ಲ. ಬಟ್ ಪಾಲ್ಸ್ ಅಷ್ಟು ಚಂದ ನೀರು ಇರ್ತೈತಿ. ಆದರೂ ನಮಗೊಂದು ಹೆಮ್ಮೆ. ಇನ್ನೂ ಯಾಕೆ ಬೆಳಕಿ ಬಂದಿಲ್ಲ ಅದೊಂದು. ಓಕೆ, ಡನ್.